ಲಸ್ಮಕ್ಕ ದಿನ ನೀರು ಬಿಡ್ತಾರೇನೆ ನಿಮ್ಮ ಮನೆ ತಾಗೆ ಮನೆ ಗಂಗೆ ಹಾಕಿದಾರಲ್ಲ ಮೊದಲು ಟ್ಯಾಂಕಿಗೆ ಬರೋ ಕಣೆ ಇವಾಗ ಟ್ಯಾಂಕಿಗೆ ಬರೋಲ್ಲ ದಿನ ಇವಾಗ ಟ್ಯಾಂಕ್ನಾಗೆ ಗನವಾಗಿರೋ ಯಾವಾಗನ ಹೋಗಿ ಟ್ಯಾಂಕಿನ ತಗೋಗಿ ಬಟ್ಟೆ ಒಕ್ಕಂಬತ್ತಿದ್ವಿ. ಈಗ ಟ್ಯಾಂಕ್ನಾಗೆ ಬರೋದೇ ಇಲ್ಲ ಕಣೆ. ಈ ಮನೆ ಗಂಗೆ ಹಾಕಿದ್ದಟ್ಟು ದಿನ ಬಿಡ್ತಾರೆ ನಿಮಗೆ ನೀರ? ಗಿದ್ದಕ್ಕ ದಿನ ಮೊದಲು ಬೇಸಿಗೆಕಾಲ ಇತ್ತಲ್ಲ ಅವಾಗ ದಿನ ಬಿಡ್ತೀನ ಬಿಡೋರು. ಹಂಗೇನೆ ನೀರು ಹಂಗೇನೆ ಪರ್ದಾಡೋಗರು ಮನೆ ಗಂಗೆಗೆ ಬಿಡ್ರಿ ಸುಮ್ಮನೆ. ಆದರೆ ಬಿಟ್ಟರೆ ಒಟ್ಟು ಪರ್ದಾಡ್ತಾರೆ. ಎಲ್ಲರ ಮನೆ ತಗೋ ಬರ್ತವೆ. ಯೋಸನ ಬರಲಿ 5 ಬಿಂದಿಗೆನ ಬರಲಿ 10 ಬಿಂದಿಗೆನ ಬರಲಿ ಅವ್ರವ್ರ ಮನೆ ತಗ ಅವರು ಹಿಡ್ಕೊಂತಾರೆ ಅಂತಂದೇಳಿ ಹೇಳಿದ್ರು. ಅವಾಗಿನಿಂದ ದಿನ ಬಿಡ್ತೀನಿ ಬಿಡೋರು. ಯಾಕೆ ಈ ಮಳೆ ಬಂದಟ್ಟಿ ಬೋರ್ಗಳು ಸೇಫ್ ಆಗಿರ್ಬೇಕೇನಾ ದಿನ ಬಿಡ್ತಾರೆ. ಮನೆ ಗಂಗೆಗೆ ಬಿಡ್ತಾರೆ. ಇವಾಗ ಟ್ಯಾಂಕಿಗೂ ಬರಲ್ಲ ಎಲ್ಗೂ ಬರಲ್ಲ. ಜಾಸ್ತಿ ನೀರು ಬಿಟ್ಟು ಟ್ಯಾಂಕಿಗೆ ಬಿಟ್ಟಿದ್ರೆ ವಯಸ್ಸಾಗಿತ್ತಮ್ಮ ಬೈಗಾಗತ್ತಕ್ಕ ಇರೋ ಬಟ್ಟೆ ಒಕ್ಕಂತೀವಿ. ದನ ಕರಿಗೂ ಹಿಡ್ಕೊಂಬತ್ತಿದ್ವಿ. ಈಗ ಹಿಡ್ಕೊಂಡವು ಸಾಕಾಗದೇ ಇಲ್ಲ. ನೀರು ಅದೇ ಮುಗಿತವೆ. ತಿರ್ಗಾಲೆ ಬೋರ್ ಇರೋ ತಕ್ಕೆ ಹೋಗ್ಬೇಕಾಗುತ್ತೆ. ಟ್ಯಾಂಕಿ ತುಂಬ ಬಿಟ್ಟಿದ್ರೆ ಬೈಗಾಗತ್ತಕ್ಕ ಇರೋ ವಾರ ದಿನ ಅದನ್ನು ಆತ್ರಕಂತ ಹಿಡ್ಕೊಂಬನ ಮನೆ ಲಸ್ಮಕ್ಕ ಹಂಗೆ ನೀರ ಯಾಕಮ್ಮ ಟ್ಯಾಂಕಿಗೆ ತೆಗ್ಬಿಟ್ರೆ ಹೊಸ ಬಟ್ಟೆ ತಂದು ನೀರು ಸಿಡಿತವೆ. ನನಗೆ ನೀರು ಸಿಡಿತವೆ, ನಿನ್ನಿಗೆ ನೀರು ಸಿಡಿತವೆ ಅಂತಂದೇಳಿ ಗುದ್ದಾಡೋಕ್ಕೆ ಟ್ಯಾಂಕಿನ ತಕ್ಕೊಂಡು ಯಾರು ಬಿದ್ದಿರ್ತಾರೆ ಲಸ್ಮಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಒಕ್ಕೊಂಡು ಹೋಗಕ್ಕಮ್ಮ. ಎಲ್ಲರೂ ಒಕ್ಕಬೇಕು. ಹೆಂಗ ನೀರಿದ್ರೆ ಎಲ್ಲ ಅದಕ್ಕೂ ಅನುಕೂಲ ಆಗೋದು. ಯಾರು ಗುದ್ದಾಡ್ತಾರೆ? ನಾವೇನೆಂದು ಗುದ್ದಾಡಿಲ್ಲ ಕೈ. ನೀನೆಂದು ಗುದ್ದಾಡಿಲ್ಲ. ನೀರು ಇರ್ಬೇಕಾಗಿತ್ತು. ಎಲ್ಲ ಒಂದು ದಿವಸ ನೀರು ಬಂದಾಗ ಟ್ಯಾಂಕಿಂತಾಗೆ ಗೊತ್ತಾಗೋದು ನಿನಗೆ. ನೀನು ಯಾವಾಗಲೂ ಒಂದಿನ ವಾರದಾಗ ಇಲ್ಲಾಂದ್ರೆ ಹೊಲ್ದಾಗ ಹೋಗ್ತಿದ್ದೆ. ದಿನಾನ ನಿನ್ನ ಟ್ಯಾಂಕಿಂತ ಬಟ್ಟೆ ಒಗೆಗೆ ಗೊತ್ತಿಲ್ಲ. ಇಲ್ಲಿಂದ ಬೇಸಿಗೆಕಾಲ ಮಾತ್ರ ನೀರು ಬರ್ದಾಗ ಗೊತ್ತಿದ್ದೆ. ನೀನು ನೋಡ್ಬೇಕಾಗಿತ್ತು. ಹಂಗೇನೆ ನೀರು ಸಿಡಿತವೆ. ಇತ್ಲಾಗಿಡ್ಕ ನಾನು ಮುಂದಾಗಿ ಇಕ್ಕಿದ್ದೆ. 2 ಬಿಂದಿಗೆ ಹಿಡ್ಕೊ ಅಂತಂದು ಹೇಳಿ ತಿರುಗೋದು ಆಫ್ ಮಾಡೋದು ಹಂಗೇ ಗುದ್ದಾಡೋರು ಅನ್ಬೇಡಮ್ಮ. ಈಗ ಮನೆಗೆ ಹಂಗೆ ಮಾಡಿದ್ದಟ್ಟು ಯಾರು ಗುದ್ದಾಡಲ್ಲ. ಅವ್ರವ್ರ ಮನೆ ತ ಯೋಸ್ಪತ್ತವ ಹಿಡ್ಕೊಂಡು ಸುಮ್ಕಾಗ್ತಾರೆ. ಹೇಳು ಉಂಕಣಿ ಅಮ್ಮನಿ ಲಸ್ಮಕ್ಕ. ಮೊದಲು ಸಣ್ಣ ಪುಟ್ಟವಕ್ಕೆಲ್ಲ ಹುಡುಗರು ಮಾತಿಗೂ ಜಗಳ ಆಡ್ತಿದ್ದೇನೆ. ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಆಡಕ್ಕೆ ಹೋಗೋರು ಹುಡುಗರು. ಇವಾಗ ಯಾರ ಮಂತಕ್ಕೆ ಯಾರು ಹೋಗಲ್ಲ. ಮೊದಲು ಕಾನ್ವೆಂಟ್ಗೆ ಹೋಗ್ತಿರ್ಲಿಲ್ಲ, ಏನಿಲ್ಲ. ಇಲ್ಲ ಇದ್ದೂರಾಗೆ ಹೋಗವು. ಅಲ್ಲೇ 4 ಗಂಟೆಗೆ ಸ್ಕೂಲ್ ಬಿಡ್ತಿದ್ದಂಗೆ ಮನೆ ತಗೆ ಆಡಕ್ಕೆ ಬರೋವು. ಮತ್ತೆ 10 ಗಂಟೆ ತನಕ ಮಂತೆಗೆ ಇರೋವಲ್ಲ ಹುಡುಗರು. ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಆಡಕ್ಕೆ ಹೋಗವು ಗುದ್ದಾಡವು. ಈಗೇನಿಲ್ಲ ಕಾನ್ವೆಂಟ್ಗೆ ಹೋಗ್ತಾವಲ್ಲ ಯಾರು ಮಂತಕ್ಕೂ ಹೋಗಲ್ಲ. ಎಲ್ಲ ಬರ್ಕಮದು ಓದ್ಕೊಂಬದು ಇರುತ್ತೆ ಅಂತಂದು ಹೇಳಿ ಪುಸ್ತಕ ಕೊಟ್ಕೊಂಡಿರ್ತಾರೆ. ಇಲ್ದಿದ್ರೆ ಟಿವಿ ಹಾಕೊಂಡಿರ್ತಾರೆ. ಇಲ್ದಿದ್ರೆ ಬೇಜಾರಾಗುತ್ತೆ ಅಂದರೆ ಮೊಬೈಲ್ ಕೊಟ್ಕೊಂಡಿರ್ತಾರೆ. ಯಾರ ಮಂತಕ್ಕೂ ಆಡಕ್ಕೂ ಕಳಿಸಲ್ಲ ಏನಿಲ್ಲ. ಮೊದಲು ಯಾಕನ ಅವ್ರು ಒಯ್ದ್ರು ಇವ್ರು ಒಯ್ದ್ರು ಅಂತಂದೇಳಿ ಅವ್ರ ಅಮ್ಮಯ್ಯರಿಗೆ ಹೋಗಿ ಹೇಳಿರೆ ಗುದ್ದಾಡೋರು. ಅದೇ ಒಂದು ನೋಡಕ್ಕೊಂದು ಸಿರಿಯದಂಗಾಗದ ಹಂಗೆ ಗುದ್ದಾಡೋರಮ್ಮ. ಇವಾಗ ಅಂಥದ್ದೆಲ್ಲ ಯಾತದೂ ಇಲ್ಲ. ಆಮೇಲಿಂದ ಎಲ್ಲರೂ ಕೋಳಿ ಸಾಕಾರು. ನಾಟಿ ಕೋಳಿನ ಇವಾಗ ಯಾರು ಸಾಕ್ತಂಗಾದ್ರು ಮನೆ ತಗ ಎಲ್ಲ ಗಲೀಜು ಮಾಡ್ತೇವೆ ಅಂತಾನೆ. ಅವಾಗ ಎಲ್ಲರ ಮತ್ತಗೂ ಸಾಕಾರು. ಕೋಳಿ ಇಲ್ದರ ಮತ್ತಕ್ಕೂ ಒಬ್ರು ಮಂತಕ್ಕೆ ಹೋದ್ರೆ ಹೇಳ್ತವೆ ನೀನು ಕೋಳಿ ಬಂದು ತಿಪ್ಪೆನೆಲ್ಲ ಕೆದ್ರಿದಾವೆ ಹುಲ್ಲೆಲ್ಲ ಕೆದ್ರಿದಾವೆ ಅಂತಂದೇಳಿ ಅದಕ್ಕೂ ಕೆತೆ ಮಾಡೋರು. ಹಂಗೇನೆ ಇವಾಗ ಯಾರ ಮತ್ತಗೂ ಕೋಳಿ ಸಾಕಲ್ಲ. ಏಟತ್ತಿದ್ರು ಬಿಳೆ ಕೋಳಿ ತಂದು ತಿಂಬದೇ. ಹಂಗಾಗಿ ಯಾರು ಗುದ್ದಾಡಲ್ಲ ಇವಾಗ. ಸುಮ್ಕೆ ಅವ್ರವ್ರ ಮನೆಗೆ ಅವರೇ ಇರೋದೇ. ಒಬ್ರು ಮಂತಕ್ಕೊಬ್ರು ಹೋಗಲ್ಲ ನೋಡು. ಅಂತ ಖ್ಯಾತಿ ಗುದ್ದಾಟ ಯಾತದಿಲ್ಲ ಇವಾಗ. ಒಂಥರ ಬೇಜಾರ ಕಣಮ್ಮನಿ. ಹಂಗೇನೆ ಬೇಜಾರಾಗ್ತೈತಿ. ಯಾಕ ತಡಿ ಒಂದು ತಮಾಷೆನೆ ಮಾತಾಡೋಣ. ಈಗ ಅಲ್ಲಿ ರೇಣ್ಕೊಂಬತ್ತಾಳೆ ಕೇಳಿಸ್ಕೊಂಡು ನಾವೊಂದು ಮಾತಾಡೋಣ. ಅವ ಕೇಳಿಸ್ಕೊಂಡು ಹೋಗಿ ಅವ್ರ ಕೊಟ್ಟು ಜಗಳ ಬೀಳ್ತಾಳೆ. ಒಂದು ಕ್ಷಣ ಅವತ್ತು ಮಜಾ ತಗೊಂಬನ ಅವ್ರಿಬ್ರಿಗೂ ತಂದಿಕ್ಕಿ ನಾವು ನಿಂತ್ಕೊಂಡು ನೋಡೋಣ ತಡಿ ಏನಾಗುತ್ತೆ ಅಂತಂದಂಬದ. ಅಲ್ಕಣಕ್ಕ ರೇಣ್ಕಮ್ಮನ ಸಾವಿತ್ರಮ್ಮ ಹೆಂಗೆ ಬೈಕೆಂತಿದ್ಲು ಅಂತೀಯ? ನೇವೆಗೆ ಮುಸ್ರೆ ತಳಿಯಲ್ಲ ಅಚ್ಚುಕಟ್ಟಾಗಿ. ಮುಸ್ರೆ ತೊಳೆದ್ರೆ ಎಲ್ಲ ಮುದ್ದೆದೋಗಲ್ಲ ಅನ್ನದೋಗಲ್ಲ. ಅಂತಗಂತೂ ನೋಡಾಕ್ ಸರ್ ಬರಲ್ಲ ಹಂಗಿರ್ತವೆ. ಬಟ್ಟೆನಂತೂ ಅಚ್ಚುಕಟ್ಟಾಗಿ ಒಗೆಯಲ್ಲ ಮುಟಿ ಅಂತವೆ ಅಂತಂದೇಳಿ ಬೈಕೆಂತಿತ್ತು. ಆಮೇಲಿಂದನಾ ಅವ್ರು ಮಂತಕ್ಕೋದ್ರೆ ಒಂದು ಲೋಟ ನೀರು ತುಂಬ್ಕೊಂಡು ಕುಡಿಯೋಕ್ಕೆ ಸರ್ ಬರಲ್ಲ ಹಂಗಿರ್ತವೆ ಅಂತಂದೇಳಿ ಹಂಗೆ ಬೈಕೊಂತಿದ್ಲಮ್ಮ. ಹಂಗಂದ್ರೂ ತಿರ್ಗಿ ಯಾವಾಗಲೂ ಅವ್ರ ಮನೆ ತೆಗೆ ಇರ್ತಾಳಮ್ಮ. ನೋಡಿ ಬಂದು ನಮ್ಮ ಕುಟೆಗೆ ಹೆಂಗೆ ಹೇಳ್ತಾಳೆ, ನಾನು ಅಲ್ಲೇ ಇರ್ತೀಯಮ್ಮ ನೀನು ಅಂತಂದ್ರೆ ಅಲ್ಲೇ ಇದ್ರೂ ನೋಡಿ ಸಾಕಾಗಿತ್ತು ಕಣಕ್ಕ ಲಸ್ಮಕ್ಕಯ್ಯ ಅಂತಂದೇಳಿ ಅಂತಿದ್ಲು ಕಣವ. ಇವಳನ್ನ ಬೈಕೊಂತಿದ್ಲು. ಇವಳನ್ನ ಬಿಡಿಸ್ಕೊಂಡು ಗನ್ವಾಗಿ ಎಲ್ಲ ಕೊಡ್ತಾಳೆ. ಅವಳು ಹಂಗಂದ್ರೂ ಬೈಕೊಂತಿರ್ತಾಳೆ. ತಿರ್ಗಾ ಏನಂತಾಳೆ ಹಂಗೆ ಬಲಂತ ಮಾಡಿ ಉಂಬಕ್ಕಿಕ್ತಾಳೆ. ಸಾರು ಬಡಸನಕ್ಕಿರಲ್ಲ ಹಂಗೆ ಸಾಪು ಸಾಯುತ್ತೆ. ಅದನ್ನ ಯಾರು ತಿಂತಾರೆ ಹೇಳು ಅಂತಂದೇಳಿ ಅಂತಿದ್ಲು. ಗನ್ವಾಗ ಉಂಡು ಹೊಟ್ಟೆ ತುಂಬಿಸ್ಕೊಂಬತ್ತಾಳೆ. ಹಂಗಂತಂದೇಳಿ ಬೈಕೊಂತಾಳೆ. ಎಲ್ಲ ಸಾವಿತ್ರಮ್ಮ ನಮ್ಮ ಮನೆಗೆ ಉಂಡು ನಮ್ಮ ತಗೆ ತಿಂದು ಉಂಡು ಅಲ್ಲಿ ನಮ್ಮಂತಕ್ಕೆ ಬಂದಾಗಲೇ ಒಂಥರದ ಮಾತು, ಈಗಲೇ ಒಂಥರದ ಮಾತು. ನೋಡಿ ಹೆಂಗೆ ಮಾತಾಡಿರೋದ. ಗನ್ವಾಗ ಅಲ್ಲಿ ಬಂದಾಗ ಹೆಂಗೆ ಮಾಡ್ತೀಯಮ್ಮ ಹಂಗೆ ಮಾಡ್ತೀಯ ಹೆಂಗೆ ಮಾಡ್ತೀಯ ಅಂತಂದು ಹೇಳಂಬೋದು. ಇಲ್ಲಿ ಲಸ್ಮಕ್ಕ ಇರ್ಕೊಟ್ಟೆ ಹಿಂಗೆ ಬೈಕೊಂಡಿರೋದ. ತಡಿ ಕೇಳ್ತೀನಿ ಅವಳನ್ನ. ಕೇಳತಕ್ಕ ಬಿಡಲ್ಲ ನಾನು. ತಿಂದು ಉಂಡು ನಮ್ಮನ್ನೇ ತೇಗೋದು. ರೇಣ್ಕ ಆಲೆ ಊಟ ಆತೇನೆ ಯಾಕೆ ಸುಮ್ಮನೆ ನಿಂತಿದ್ದೆ ಇವತ್ತು ಯಾಕೆ ಬರಲಿಲ್ಲ ಮನೆ ತಕ್ಕೆ ಅಂತಂದು ಹೇಳಿ ನಾನೇ ಬಂದಮ್ಮ. ತಾಲೆ ಊಟ ಯಾಕೆ ಮಾತಾಡಲ್ವಲ್ಲ ಹಂಗೆ ಮಕ ಊದಿಸ್ಕೊಂಡು ಇದ್ದಾಳೆ. ಈಟತ್ತಿಗೆ ಕರಿಬೇಕಾಯ್ತು. ಯಾಕೆ ಬಾರಕ ಒಳಕ್ಕೆ ಉಣ್ಬಾರಕ ತಿನ್ಬಾರಕ ಏನು ಮಾಡಿದ್ದೆ ಅಂತಂದೇಳಿ ಯಾಕೆ ಮಕ ಊದಿಸ್ಕೊಂಡು ಹಂಗೆ ನಿಂತ್ಕೊಂಡಾಳೆ. ಏನು ಅವ್ರ ಮನೆಗೇನು ಗುದ್ದಿದ್ದಾಡೀರಿ? ಅಲ್ಲ ಯಾಕಮ್ಮ ರೇಣ್ಕಮ್ಮ ಹಿಂಗದಿ ಹಂಗೆ ಸಪ್ಪಿದ್ದಂಗದಿ? ಯಾಕಮ್ಮ ಯಾರೇನಂದ್ರಮ್ಮ ನಿನ್ನ?
ಯಾಕ ಈಗ ಶುರುವಾಗುತ್ತೆ ನೋಡು ಅವರಿಬ್ರಿಗೂ. ಬಾ ನಿಂತ್ಕೊಂಡು ನೋಡಂತಡಿ ಏನಾಗುತ್ತೆ ಅಂತಂಬದ. ನಿಮ್ಮಂತರ ಇದ್ದಂಗೆ ಬೇರೆ ಏನಂತಾರಮ್ಮ, ಯಾರೇನಂತಾರೆ? ನೀನು ಇದೆಯಲ್ಲ ನೀನು ಮಾತಾಡೋಕ್ಕೆ. ನಮ್ಮನೆಗೆ ನನ್ನ ಮಗ ಉಣ್ತೀಯ ತಿಂತೀಯ, ಒಂದು ಲೋಟ ನೀರು ತುಂಬ್ಕೊಂಡು ಕುಡಿಯೋಕ್ಕಾಗಲ್ಲ, ಹಂಗೆ ಕಸ್ಮಾಳ ಅಂತಂದೇಳಿ ಬೈಕೊಂತಿದ್ದಂತೆ. ಹಿಂಗೆ ಮಾತಾಡೋದು ನೀನು. ನಿನ್ನ ಕೂಳು ಹೆಚ್ಚಾದರೆ ಕೂಗಟ್ಟು ಹೆಚ್ಚಾಗುತ್ತೆ, ನಮ್ಮ ಕೈಯಗಳದು ಕೂಳಂಗೆ ಮಾಡುತ್ತೆ ನಿನಗೆ. ಹಿಂಗೆ ಮಾತಾಡೋದು ನೀನು. ಆಮೇಲೆ ಸಾರು ಬಡಸನಕ್ಕಿರಲ್ಲ, ಹಂಗೇನೆ ಸಾಪಕ್ಕೆ ಸಾಹಿತ್ಯ ಅಂತಂದೇಳಿ ಅಂತಿದ್ದಂತೆ. ಹಿಂಗೆ ಮಾತಾಡೋದು, ದಿನ ಉಂಡೋಗೋದು ಉಂಡೋಗ್ಬಿಡೋದು, ಉಂಡು ಗಣತಿಕ್ಕೆ ಕೈ ಒರೆಸ್ಕೊಂಡು ಅಂತ ಆಸನಕ್ಕೈತೆ ಅಂತ ನಮ್ಮೆದ್ರಿಗೆ ಮಾತಾಡೋದು. ಎಲ್ಲನ ಹೋಗಿ ಬಡ ಆಸನಕ್ಕೆ ಮಾಡಲ್ಲ, ಎಂಥ ಕಪ್ರ ಮಾಡ್ತಾಳೆ ಇಂಥ ಕಪ್ರ ಮಾಡ್ತಾಳೆ ಅಂತಂದೇಳಿ ಬೈಕೊಂಬೋದು. ನಾವು ನಿನಗೆ ಇಕ್ಕಿ ಕೊಟ್ಟು ಕುಂಡಿಸ್ಕೊಂಡು ಮಾತಾಡಿ ನಿನ್ನ ಕಷ್ಟ ಸುಖ ಎಲ್ಲ ಕೇಳಿ ಕಳಿಸಿದ್ಕೆ ಹೋಗಿ ಮನೆಗೆಲ್ಲನ ಹೇಳ್ಕೊಂಬಂದಿದೀಯ. ಉಂಡು ಹೋದೆ ಕೊಂಡು ಹೋದೆ ಅಂತಂದೇಳಿ ಉಂಡು ಹೋಗೋದಲ್ದೇ ನಮ್ಮ ಮನೆಗಳ್ದ ವಿಚಾರನೆಲ್ಲನ ಕಂಡರ ಮನೆ ತೆಗೆಲ್ಲ ಹೇಳ್ಕೊಂಡಿದೀಯ. ಅದಕ್ಕೆ ಬಿಡಿಸ್ಕೋಬೇಕೆ ನಿನ್ನ? ರೇಣುಕಮ್ಮ ಸರಿಯಾಗಿ ಮಾತಾಡು. ನಾನು ಎಲ್ಲಿ ಯಾರ ತಗು ಏನು ಮಾತಾಡಿಲ್ಲ. ನಾನು ಯಾರ ತಗ ಮಾತಾಡೋಕೆ ಹೋಗೋಣ? ನಾನು ಎತ್ಕೊಂಬನೆ ನಿನ್ನ ಬೆಳ್ಕರಿದ್ರು ನಾನು ನಿಮ್ಮ ಮನೆ ತಕ್ಕೆ ಬಂದು ನಾನು ನೀನು ಚೆನ್ನಾಗಿರೋದು ನೋಡಿ ಯಾನ ತಂದಿಕ್ಕಿ ತಮಾಷೆ ನೋಡ್ತಾರೆ. ಸುಮ್ಕಿರ ಮಾತೆಲ್ಲ ಕೇಳಬೇಡ. ಅದೇನು ತಂದಿಕ್ಕೆ ತಮಾಷೆ ನೋಡ್ತಾರೆ? ನೀನು ಒಮ್ದಲೆ ಅಂತಾರ, ನೀನು ಹೇಳ್ದಲೆ ಹೇಳ್ತಾರ, ಅವರು ಮಾತಾಡ್ಕೊಂತಾರ ಹಂಗಂತಂದು ಹೇಳಿ. ನೀನು ಮಾತಾಡ್ದಲ್ಲೇ ಮಾತಾಡ್ತಾರೆ. ನೀನು ಎಲ್ಲ ಹೇಳಿರೋ ಹೊತ್ತಿಗೆ ಮತ್ತೀಗ ಹಿಂಗೆ ನಮ್ಮ ಮನೆಗೆ ಉಂಬೋದು ಸಾರಿಂದು ಅವೆಲ್ಲ ಏನು ಗೊತ್ತಿರುತ್ತೆ? ನೀನೇ ಮತ್ತೀಗ ಹಿಂಗೆ ಹೇಳ್ಕೊಂಡಿರೋದು ಅದಕ್ಕೆ. ಮತ್ತೀಗ ನಿಂಗೇನು ಬೇಕು? ನಮ್ಮ ಮನೆ ವಿಚಾರನೆಲ್ಲ ಕಂಡರ್ ಕುಟ್ಟಿ ಅಳ್ಕೊಂಬೋದು. ನಿನ್ನ ಅದೇನೇ ಜುಟ್ಟು ಹಿಡಿದು ಹೊರ ಕೆಳೆಲ್ಲ ನೋಡು. ಅದಕ್ಕೆ ನಾವು ಕದ್ದು ಕುಂಡಿಸ್ಕೊಂಡಿದ್ದು ನಮ್ಮ ತಪ್ಪಾಗೈತಿ. ಬಾರೆ ಹೇಳಿ ನೋಡೋಣ. ನಾನು ಹೇಳಿತೀನಿ ಅಂತಂದೇಳಿ ಕೇಳ್ತೀಯೇ. ನಮಗೂ ಸಂಬಂಧ ಆಗಿರೋದಕ್ಕೇ ನಾವು ಬಂದು ಕುತ್ಕೊಂಬೋದು. ನಾವು ಅಂಥವೆಲ್ಲನ ಮಾತಾಡೋಕೆ ಹೋಗಲ್ಲ. ನಿನಗೆ ಹೆಂಗೆ ಬರ್ತೈತೆ ಹಂಗಂಬಕ್ಕೆ ಬಾಯಿ. ನಾನು ಎಂದನ ಮಾತಾಡಿದ್ದೀನಿ ಒಂದು. ನಾವು ಯಾತದು ಒಬ್ಬರು ಯಾರನ್ನ ಕೇಳಿರೂ ಅವ್ರ ಮನೆಗೆ ಏನಾನ ಗುದ್ದಾಡಿರು, ನಿಮ್ಮ ಮನೆಗೆ ಏನಾನ ಕೇಳಿರೂ ನಮಗೆ ಗೊತ್ತಿಲ್ಲ ಅಂತಂದೇಳಿ ಅಂತೀವಿ. ತಿರ್ಗಾ ನಾನೇನು ಇಷ್ಟರ ಮಾಡ್ತೀಯ? ನೀನೇ ನಿಂತಳಾಗಿದೀಯಾ? ನಾವು ಅಂತಾರಯ್ಯ. ನೀನು ನಮ್ಮ ಮನೆಗೆ ತಿಂದು ಉಂಡು ಅಲ್ಲ, ನಿನಗೆ ಜಂಬ ಜಾಸ್ತಿ ಬಂತು. ನಿನ್ನ ಹೊರಗಿಂದ ಹೊರಗೆ ಕಳಿಸಿದ್ರೆ ಸರಿಯಾಗೋದು. ಮೊದಲು ನಮ್ಮ ಮನೆ ಅಂಗಳ ಬಿಟ್ಟು ಮಾತಾಡೋದು ಕಲ್ತ್ಕ, ದೂರ ನಿಂತ್ಕೊಂಡು. ಇನ್ನೇಂದನ ಬಂದ್ಗಿಂದೀಯ ಜುಟ್ಟಿಟ್ಟು ಕೈ ಕೊಟ್ಟು ಕಳಿಸ್ತೀನಿ. ಹಂಗೆ ಹಿಂಗೆ ಮಾತಾಡೋದ ಕಲ್ತ್ಕೊಂಡೆ. ನಮ್ಮ ಮನೆವು ನಮ್ಮ ಸಂಸಾರದವು ಎಲ್ಲರ ಕೊಟ್ಟು ಅಳ್ಕೊಂಡು ಇಲ್ಲದ್ದೆಲ್ಲ ಮಾತಾಡಿರೆ. ಅಯ್ಯೋ ಬಿಡೆ ನನ್ನ ತಾಯಿ, ಕೂದಲೆಲ್ಲ ಹಾಳಾಗೋದು. ನೀನೇ ನಿಂತಲಾಗಿದೀಯಾ? ಹಂಗೇನೆ ನಾನು ಯಾರ್ತಾಗ ಏನು ಮಾತಾಡಿದ್ದೀನಿ ಅಂತಂದು ಅಂಬದ. ಅವ್ರನ್ನ ಕರ್ಕೊಂಬ. ಯಾರ್ತಾಗ ಮಾತಾಡಿದ್ದೀನಿ ಅಂತಂದು ಅಂಬದ. ಚೆನ್ನಾಗಿದ್ದಳು ಹಿಂಗೆ ಮಾಡ್ತೀಯ ಅಂತಂದು ಅಂದ್ಕೊಂಡಿರ್ಲಿಲ್ಲ ನಾನು. ಎಲ್ಲ ಮಣಿ ರೇಣುಕಮ್ಮ ಹೆಂಗಿದ್ರೆ ಈಗ್ಯಾಕೆ ಸವಿತಮ್ಮನ ಹಿಡ್ದು ಎಳೆದು ಹೋಯ್ತೀಯಲ್ಲೇ? ನೀನೇ ನಿಂತಳಾಗಿದೀಯಾ? ಕೈ ಬಿಡಿ. ನಗ್ಲಾಕೊಂಬಂಗಿದ್ರಲ್ಲೇ ನೀವೇ ನಿಂಗಾಗಿದ್ದೀರಾ? ಯಾಕೆ ಗುದ್ದಾಡ್ತೀರಿ ನೀವು? ಹಂಗೆ ನೋಡಿರೋನು ಸಿರಿಯಾಗೋದು ದಿನ ಬೆಳ್ಕರಿದ್ರೆ ಹಂಗಿರ್ತಿದ್ರಿ. ಇವತ್ತಾಕಿ ಗುದ್ದಾಡ್ತೀರ ಮನೆ? ಯಾಕೆ ರೇಣುಕಮ್ಮ ಈ ಪಟ್ಟಿ ಗುದ್ದಾಡಂಥದ್ದು ಏನಾಯ್ತೆ ನಿಮಗೆ? ಹಿಂಗೆ ಗುದ್ದಾಡ್ತಿದ್ದೀರಲ್ಲೇ ನೀವು? ಯಾವ್ದಾನ ಭಯನೇ ಐತೆ ನಿಮಗೆ? ಅಲ್ಲ ನೋಡಿ ನಿಂಗಜ್ಜಿ, ನಾನು ದಿನ ಕರೆದು ಇವಾಗ ಕೈನ ಹೆಂಗೆ ಉಂಬಕ್ಕಿಕ್ಕದು ತಿಂಬಕ್ಕಿಕ್ಕದು ಚಂದಕ್ಕೆ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಇದ್ದೆ. ಅಲ್ಲಿಂದಿಲ್ಲೇ ಹೋಗಿ ಒಂದು ಲೋಟ ನೀರು ತುಂಬ್ಕೊಂಡು ಕುಡಿಯೋಕ್ಕಾಗಲ್ಲ. ಕೊಸ್ಮಾಳ ಮನೆ ನೋಡಿರೆ ಒಂದು ಕಸ ಗುಡ್ಸಲ್ಲ, ಒಂದು ಮುಸೆ ತೊಳೆಯಲ್ಲ, ಸುಮ್ಮನೆ ಬಿದ್ದಿರ್ತಾಳೆ. ಅತ್ತ ಸುತ್ತರಿಯಕ್ಕೆ ಹೋಗ್ತಾಳೆ, ಇದು ಸುತ್ತರಿಯಕ್ಕೆ ಹೋಗ್ತಾಳೆ ಅಂತಂದೇಳಿ ಇಲ್ಲವೆಲ್ಲ ಮಾತಾಡೋದ. ನಾವೇಂದನ ಯಾರನ್ನ ಆಡ್ಕೊಂತೀವೇನಜ್ಜಿ? ಹಿಂಗೇನಜ್ಜಿ ಮಾತಾಡೋದು? ಅದಕ್ಕೆ ನಮ್ಮ ಮನೆ ತಕ್ಕೆ ಬರಬೇಡ ಅಂತಂದೇಳಿ ನಿತ್ಕೆ ನೆದ್ದಬ್ಬೆ ನೋಡೋಣ ಅಂತಂದೇಳಿ ಅಂತೈತೆ. ಅದಕ್ಕೆ ನಡಿ ಹಸೆ ಕೆಪ್ತದಂದೆ. ನಿಮ್ಮ ಬರೋದಕ್ಕೆ ನೀವನ್ನೆಲ್ಲ ಮಾತಾಡೋದು. ನಿಮ್ಮ ಬರ್ದಂಗಿದ್ದಿದ್ರೆ ಯಾಕೆ ಮಾತಾಡ್ತಿದ್ದೆ ಅಂತಂದೇಳಿ ನೀನೇ ನೋಡ್ತಿದ್ಯಾ. ನೋಡಿ ನಿಂಗಜ್ಜಿ ಈ ವರ್ಷ ಇದೆಯಾ? ನಾವೇಂದನ ಯಾರಿಗಾನ ತಂದಿಕ್ಕೆ ತಮಾಷೆ ಮಾಡಿದ್ದೀವಿ ನೋಡಿ ನಿಂಗಜ್ಜಿ. ಇವಳನ್ನ ರೇಣುಕಮ್ಮನ್ನ ಮಾತಾಡೋದ ಸರಿಯಾಗಿ ಮಾತಾಡೋದು ಕಲ್ತ್ಕ ಅಂತಂದು ಅಂದರೆ ನಾನೆಂದು ಯಾರ ತಗೋ ಏನು ಮಾತಾಡಲ್ಲ ಕಣಜ್ಜಿ. ನಾವು ಯಾರನ್ನ ಕೇಳಿರೂ ಏನು ಹೇಳಲ್ಲ. ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ. ಇಷ್ಟು ಚೆನ್ನಾಗಿದ್ದು ಇವಾಗ ಹಿಂಗೆ ಊರು ನಾಡೆಲ್ಲ ಕಾಣಂಗೆ ಗಲಾಟೆ ಮಾಡೋದ. ಯಾಕ ನೋಡು, ಇಷ್ಟು ಹೆಂಗಿದ್ರೆ ಇವಾಗ ನೋಡು ಹೆಂಗೆ ಮಾತಾಡ್ತಾಳೆ. ಇಲ್ಲ ಮುಂದ್ಲ ಅವೆಲ್ಲ ಎತ್ತಿ ಕೂಗ್ತಾಳೆ ನೋಡು. ಈಗ ನಿಂಗಜ್ಜಿ ನಾನು ಅವ್ರ ಇವ್ರ ಮಾತಾಡಿದ್ದೀನಿ ಅಂತಂದು ಹೇಳಿ ಅಂತಾಳಲ್ಲ. ನಾನು ಯಾರ ತಗ ಮಾತಾಡಿದ್ದೀನಿ ಎಂಬುದು ಹೋಗಿ ಕರ್ಕೊಂಬರ್ಲಿ, ಆ ಗಂಡನೂ ಬರಲಿ. ಆವಾಗ ಐತಿ ಇಂಥರ್ತಾಗ ಇಂಥದ್ದು ಮಾತಾಡಿದೆಯಾ ಇಂಥವ್ರು ಹೇಳಿರು ಅಂತಂದು ಹೇಳಿ ಬರಲಿ. ಅವ್ರು ಯಾರು ಕರ್ಕೊಂಬರ್ಲಿ. ನಾನು ಅಲ್ಲೇ ತಕ ಬಿಡಲ್ಲ. ಅಮ್ಮಣಿ ಲಸ್ಮಕ್ಕ ನಮ್ಮ ಮೇಲೆ ಬರೋಂಗೆ ಕಾಣುತ್ತೆ ಕೇಸು. ಬಾ ಹೋಗೋಣ, ನಾವು ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡೋಣ. ಇಲ್ಲಾಂದ್ರೆ ನಮ್ಮ ಮೇಲೆ ಬರ್ತೈತೆ ನೋಡು ಕೇಸು. ಇನ್ನೊಂದಿಟ್ಟು ದೂರಕ್ಕೆ ನಿಂತ್ಕೊಂಡು ನೋಡೋಣ ಎಲ್ಲಿಗೆ ಬರ್ತೈತೆ ಅಂತಂದು ಹೇಳಿ ಅಂಬದ. ನಿಂಗಜ್ಜಿ ಏನು ಹೇಳುತ್ತೆ ಅವರಿಬ್ರು ಏನು ಹೇಳ್ತಾರೆ ಅಂತಂದು ಅಂಬದ ಕೇಳಂತಾಡಿ. ಸುಮ್ಮನೆ ಯಾಕೆ ಹೋಗೋಣ, ನಮ್ಮ ಮೇಲೆ ಬರ್ತೈತಿ. ನಮ್ಮ ಮೇಲೆ ಕೇಳ್ತಾರೆ. ನಾವೇನು ಅವ್ಳಿಗೇನು ಹೋಗಿ ಹೇಳಿದ್ದೀವಿ? ನಾವು ಕೇಳಿಸ್ಕೊಂಡ್ರೆ ಅದು ಬಂದು ಮಾತಾಡೋಣ ಅಷ್ಟೇ. ನಮ್ಮ ಕೊಟ್ಟು ಹೇಳಿ ಅಂತ ನಾವೆಲ್ಲ ಹೇಳಿದ್ವಿ. ನಿನ್ಗೆ ಯಾವಾಗ ಹೇಳ್ದೆ ಅಂತಂದು ಅಂತೀನಿ ತಾಡಿ. ನಾನು ಕೇಳಕ್ಕೆ ಬಂದರೆ
ಉಂಕನೇ ರೇಣುಕಮ್ಮ ಯಾರು ಕೊಟ್ಟು ಹೇಳಿದ್ರು ಅಂತಂದೇಳಿ ಹೋಗಿ ಅವನ್ನ ಕರ್ಕೊಂಬಂದ್ರೆ ಹೇಳಿ ಸರಿ ಸುಮ್ಮನೆ ಅವ್ರು ಕೊಟ್ಟು ಇವ್ರು ಕೊಟ್ಟು ಅಂದೆ ಅದು ಯಾರು ಕೊಟ್ಟು ಮಾತಾಡಿದ್ರು ಹೇಳೆ ಮತ್ತೆ ಸುಮ್ಮನೆ ಯಾಕೆ ಅವ್ರು ಕೊಟ್ಟು ಕ್ಯಾತಿಗೆ ಹೋಗ್ತೀಯಲ್ಲ ನೀನು ಯಾರು ಕೊಟ್ಟು ಹೇಳಿದ್ದು ಅಂತಂದೇಳಿ ನಾನೇ ಕೇಳಕ್ಕೆ ಹೋಗೋಣ ಅಲ್ಲೆಲ್ಲ ಮಾತಾಡ್ತಿದ್ರು ನಾನು ಕೇಳಿಸ್ಕೊಂಡೆ ಅದಕ್ಕೆ ಬರಲಿ ತಡಿ ಅಂತಂದೇಳಿ ಬತ್ತಿದಂಗೆ ಗಲಾಟೆ ಮಾಡಿದ್ದು ಏಯ್ ಯಾರ ಗೋಡೆ ಮರೆಯಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಿದ್ದ ನೀನು ಕೇಳಿಸ್ಕೊಂಡು ಹೇಳೋಕೋಬೇಡ ನೇರವಾಗಿ ಬಂದು ನಿನಗೆ ಹೇಳಿದ್ರೆ ಅವ್ರು ಯಾರಂಬದ ಕರ್ಕೊಂಬಂದು ನಿಲ್ಲಿಸು ಸುಮ್ಮನೆ ಇಲ್ಲವೆಲ್ಲ ಮಾತಾಡಿ ನೀವು ಚೆನ್ನಾಗಿರೋಕ್ಕೆ ಗುದ್ದಾಡಕ್ಕೆ ಹೋಗ್ತೀರ ನಿಮ್ಮಿಬ್ರಿಗೂ ತಂದಿಕ್ಕಿ ತಮಾಷೆ ನೋಡೋಕ್ಕೆ ಯಾರನ್ನ ಹೇಳಿರ್ತಾರೆ ನೀವು ಚೆನ್ನಾಗಿರೋದು ನೋಡಿ ಸರಿಸ್ಕೊಂಡರು ಬಾರಿ ಅಕ್ಕ ಹೋಗೋಣ ಹಿಂಗಜ್ಜಿ ತಿರ್ಗಾ ತಡಿ ನಮ್ಮನ್ನೇ ಬಾಯಿ ಬಿಡಿಸ್ತಿತ್ತು ತಿರ್ಗಿ ನಮ್ಮ ನುಡಿಕೆ ಬರ್ತಾರೆ ಹಾಕ್ಬೇಕು ನಮ್ಮನೆಗೆ ನಮ್ಮ ಅಯ್ಯ ಪೊಳ್ಳೆನಲ್ಲ ನೆಗ್ದಿದ್ದೆ ಬಂದ್ಬಿಡ್ತಾನೆ ನಿನ್ಗೇನು ಬೇಕಾಗಿತ್ತೆ ಅಂತಾಳೆ ಅಂತಂದು ಹೇಳಿ ಫಸ್ಟ್ ನಾವು ಇಲ್ಲಿದ್ದ ಜಾಗ ಖಾಲಿ ಮಾಡೋಣ ನಾವು ಅಜ್ಜಿ ಹಂಗನ್ ಮಾಡಿ ಸುಧಾರಿಸೋತ ನಡಿಯಕ್ಕ ಹೋಗೋಣ ಈ ಪಾಟಿ ಬೈಯಸ್ತಿ ಯಾಕೆ ಮಾತಾಡಕ್ಕೆ ಹೋಗಿದ್ದಮ್ಮ ಮಾತಾಡೋದು ಮಾತ್ರ ಮಾತಾಡ್ಬಿಡ್ತಾಳೆ ಮಾತಾಡ್ಬೇಕಾದ್ರೆ ಇವಳು ಗಂಡನ ಬೈಯಿರಲ್ಲ ಸುಮ್ಮನೆ ಏನಾದರೂ ಅವಳು ಹಂಗ ಸುಮ್ಕೆ ಹೋಗೋಳು ಅವಳಿಗೆ ಇಲ್ಲದ ಮಾತಾಡಿ ಮಜಾ ತಕ್ಕಮಕ್ಕೆ ಅಂತಂದೇಳಿ ಈಗ ಮೇಲೆ ಬರೋಕ್ಕೆ ಕಡ್ರೆ ಅವ್ರಿಗಾಗ್ತಾಳೆ ರೇಣುಕಮ್ಮ ನಿಂತಾಗ ಯಾರು ನೇರವಾಗಿ ಬಂದು ಹೇಳಿಲ್ಲ ಸುಮ್ಮನೆ ಯಾಕೆ ನೀವು ಚೆನ್ನಾಗಿದ್ದೀರಲ್ಲ ನೀವಿಬ್ಬರು ನಿಮ್ಮಿಬ್ಬರಿಗೂ ಜಗಳ ತಂದಿಕ್ಕಾಗಿ ಹಂಗೆ ಮಾತಾಡ್ಕೊಂಡಿರ್ತಾರೆ ನೀನು ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಇವೆಲ್ಲ ಮಾತಾಡೋಕೋಬೇಡ ಅವಳು ಅಂತಾಳ ಇಂತಾಳ ಈ ಸೊರ್ಸೆ ಜೊತೆಲಿ ನಿನಗೆ ಗೊತ್ತಾಗಲ್ಲ ಅವಳು ನಿನ್ನ ಬಗ್ಗೆ ಹೆಂಗೆ ಮಾತಾಡ್ತಾಳೆ ಹೆಂಗೆ ಇಲ್ಲ ಅಂತಂದಂಬದ ಯಾಕೆ ಹಿಂಗೆ ಆದ್ರಂಪು ಬಿದ್ರಂಪು ನೀವಿಬ್ರು ಗುದ್ದಾಡೋದು ನೋಡಿ ಸುತ್ತಮುತ್ತ ಜನ ಎಲ್ಲ ನಿಂತ್ಕೊಂಡು ನೋಡಂಗೆ ಮಾಡಿ ಹೋಗು ಸುಮ್ಮನೆ ಅವಳತ್ತು ಮಾತಾಡ್ತಾಳೆ ಸುಮ್ಮನೆ ಅವೆಲ್ಲ ಮಾತಾಡೋಕೋಬಾರ್ದು ಈಗಿನ ಕಾಲ ಚೆನ್ನಾಗಿದ್ದಾರೆ ಅಂದರೆ ಅವ್ರ ಮೇಲೆ ಒಂದು ಕಿಡಿ ಎತ್ತಿಟ್ಟಂಗೆ ಇರೋದಿಲ್ಲ ನಿಮ್ಗೆ ಹೆಂಗೆ ತಿಳಿತೈತಿ ನಮ್ಮ ಎದುರಿಗೆ ಅಂದರೆ ಯಾರನ್ನ ನಿನ್ನ ಹಿಂಗೆ ಹೊಂದ್ಕೊಂಡ್ರು ಅಂದ್ರೂ ಬಂದು ನನ್ನ ಎದುರಿಗೆ ಹೇಳಿ ನಾನೆಲ್ಲ ಕೇಳ್ತೀನಿ ಅಂತಂದು ಹೇಳಿ ಹೇಳ್ಬೇಕು ಅದು ಬಿಟ್ಬಿಟ್ಟು ಹಿಂಗೆ ಆದ್ರಂಪು ಬಿದ್ರಂಪು ಮಾಡೋಕೋಬಾರ್ದು ಚೆನ್ನಾಗಿರೋದು ಕಲ್ತ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು